ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತುಮಕೂರಿನಲ್ಲಿ ಸಿನಿಮಾ ಸೀನ್ ಅನ್ನು ಮೀರಿಸುತ್ತೆ ಈ ಕಹಾನಿ. ರಾತ್ರಿ ಇದ್ದ ಡೈಮಂಡ್ ರಿಂಗ್ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮಾಯ ಆಗಿದೆ. ಶಟರ್ ಮುರಿದಿಲ್ಲ, ಶಾಪ್ ಒಳಗಡೆ ಯಾರೂ ಕೂಡ ಹೋಗಿಲ್ಲ. ಹಾಗಾದ್ರೆ ಹೇಗೆ ಇದು ಕಳುವಾಯಿತು? ತುಮಕೂರಿನಲ್ಲಿ ಸಿನಿಮಾ ಸೀನ್ ಅನ್ನ ಮೀರಿಸುವಂತಿದೆ ಈ ಕಹಾನಿ. ರಾತ್ರಿ ಇದ್ದ ಡೈಮಂಡ್ ರಿಂಗ್ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮಾಯ ಆಗಿದೆ. ಶಟರ್ ಕೂಡ ಮುರಿದಿಲ್ಲ, ಶಾಪ್ ಒಳಗಡೆ ಯಾರೂ ಕೂಡ ಹೋಗಿಲ್ಲ. ಹೇಗಿದ್ರೂ ಕೂಡ 10 ಲಕ್ಷ ಮೌಲ್ಯದ ಸರ ಉಂಗುರಗಳು ನಾಪತ್ತೆಯಾಗಿದ್ದಾವೆ. ಜ್ಯುವೆಲರಿ ಶಾಪ್ನ ಸಿಸಿಟಿವಿ ಸೀನ್ ಅನ್ನ ನೋಡಿದವರಿಗೆ ಶಾಕ್ ಆಗೋದು ಗ್ಯಾರಂಟಿ. ಇಲಿಯೊಂದರ ಕೃತ್ಯಕ್ಕೆ ಶಾಕ್ ಆದ ಜ್ಯುವೆಲರಿ ಶಾಪ್ ಮಾಲೀಕ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಸರ ರಿಂಗ್ ಅನ್ನ ಎಗರಿಸಿದ್ದ ಇಲಿ 10 ಲಕ್ಷ ಮೌಲ್ಯದ ವಜ್ರಾಭರಣವನ್ನ ಎಗರಿಸಿ ತನ್ನ ಬಿಲದಲ್ಲಿಟ್ಟಿದ್ದ ಇಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ರಿಂಗ್ 2 ಸರವನ್ನ ಈ ಇಲಿ ಎಗರಿಸಿದೆ. ಇಲಿಯ ಖತರ್ನಾಕ್ ಕೃತ್ಯ ಸಂಪೂರ್ಣ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಇಲಿ ಕೃತ್ಯದ ಬಳಿಕ ಅದರ ಜಾಡು ಹಿಡಿದ ಜ್ಯುವೆಲರಿ ಶಾಪ್ನ ಸಿಬ್ಬಂದಿ. ಇನ್ನು ನಂತರ ಇಲಿ ಬಿಲ ತೋಡಿದಾಗ ಪತ್ತೆಯಾಗಿದೆ ವಜ್ರ ಖಚಿತ ಚಿನ್ನಾಭರಣ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದ್ ಕಡೆ ಇಲ್ಲಿ ಶಟರ್ ಕೂಡ ಮುರಿದಿಲ್ಲ, ಶಾಪ್ ಒಳಗಡೆ ಯಾರೂ ಹೋಗಿಲ್ಲ. ಆದರೂ ಕೂಡ ಹೇಗೆ ಇಲ್ಲಿ ವಜ್ರಾಭರಣ ಕಳುವಾಯಿತು ಅನ್ನೋದು ತಲೆ ಕೆಡಿಸ್ಕೊಂಡಿದ್ರು ಗೋಲ್ಡ್ ಶಾಪ್ ಮಾಲೀಕರು. ಆಮೇಲೆ ಸಿಸಿಟಿವಿ ಕ್ಯಾಮ್ರಾವನ್ನ ಚೆಕ್ ಮಾಡಿದಾಗ ಅಲ್ಲಿ ಕಾಣಿಸೋದೆ ಇಲಿ ಒಂದಲ್ಲ ಎರಡಲ್ಲ 10 ರಿಂಗ್ಗಳನ್ನ ತನ್ನ ಬಿಲದಲ್ಲಿ ಇಟ್ಕೊಂಡಿರುವಂಥದ್ದು. 10 ಉಂಗುರ ಹಾಗೆ 1 ಸರವನ್ನ ನಾಪತ್ತೆ ಕೂಡ ಮಾಡಿದ್ದೆ. ಇನ್ನು ಅದನ್ನ ಜಾಡು ಹಿಡಿದು ಹೊರಟಾಗ ಅಲ್ಲಿ ಸಿಕ್ಕಿದೆ. ಅದರ ಬಿಲದ ಒಳಗಡೆ 10 ರಿಂಗು ಪತ್ತೆ ಆಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆ ಇಲಿ ಆ ಸರವನ್ನ ರಿಂಗನ್ನ ಹೊತ್ತೊಯ್ತಾ ಇರುವ ದೃಶ್ಯ. ಇನ್ನು ಅಲ್ಲಿ ಅದು ಸರದ ಮೇಲ್ಗಡೆ ಹೇಗೆ ಬಿಲ್ಲನ್ನು ಬರೆದಿರ್ತಾರೆ ಅದನ್ನು ಕಟ್ ಕೂಡ ಅದು ಮಾಡಿಕೊಂಡು ಹೋಗ್ತಾ ಇದೆ. ಒಂದೊಂದು ಉಂಗುರಗಳನ್ನು ಅದು ಕಟ್ ಮಾಡ್ತಾ ಇರುವಂಥದ್ದು, ಬಾಯಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನೋಡಿ ಅದು ಹೇಗೆ ಒಳಗಡೆ ಹೋಗುತ್ತೆ. ಇನ್ನು ಸಾವಕಾಶವಾಗಿ ಸರವನ್ನು ಎತ್ಕೊಂಡು ಇನ್ನು ಅಲ್ಲಿ ಇಲ್ಲಿ ನೋಡ್ತಾ ಆ ಸರ ಉಂಗುರವನ್ನು ಎತ್ಕೊಂಡು ಹೋಗ್ತಾ ಇದೆ. ನೋಡಿ ಒಳಗಡೆ ಹೋಗುತ್ತೆ. ಒಳಗಡೆ ಹೋದ ತಕ್ಷಣ ಅಲ್ಲಿ ಸರ ಹಾಗೂ ಉಂಗುರಗಳನ್ನು ಇಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು. ಆಮೇಲೆ ಅಂಗಡಿ ಮಾಲೀಕರಿಗೆ ಕನ್ಫ್ಯೂಸ್ ಆಗಿ ಎಲ್ಲಿ ಹೋಯ್ತು ಸರ ಉಂಗುರ ಅಂತ ನೋಡಿದಾಗ ಅಲ್ಲಿ ಕಾಣಿಸ್ತಿಗೋದೆ ಈ ಇಲಿಯ ದೃಶ್ಯ. ಇವೆಲ್ಲ ಇಲಿಗಳು ಆಗಿದಾವೆ, ಉಂಗ್ರ ಇಲ್ಲ, ಇದೇನಪ್ಪ ಇದು. ಸೊ ನಾವೇನ್ ಮಾಡಿದ್ವಿ, ನಾನು ನಮ್ಮ ಟೀಮ್ ಎಲ್ಲ ಕುಂತ್ಕೊಂಡು ಒಂದ್ ಕಡೆ CCTV ಎಲ್ಲ ನೈಟಿನ್ ಫುಲ್ ಚೆಕ್ ಮಾಡಿದ್ವಿ. ನೈಟಿನ್ ಫುಲ್ ಚೆಕ್ ಮಾಡುವಾಗ ಒಂದು ಇಲಿ ಬಂದು ಒಂದು ಉಂಗ್ರ ಎತ್ಕೊಂಡು ಹಂಗೆ ಹೊರಟೋಯ್ತು ವಾಪಸ್ಸು. ಸೊ ಅದು ಒಂದೇ ಒಂದು ಹಿಡ್ಕೊಂಡು ನಾವು ಅದ್ರ ಹಿಂದೆ ಎಲ್ಲ ನೋಡಿದ್ರೆ ಒಂದು ದೊಡ್ಡ ಹಳ್ಳಿ ಟೈಪ್ ಇತ್ತು ಚಿಕ್ಕದು, ಅದರಲ್ಲಿ ಎಳ್ಕೊಂಡು ಹೋಗಿದೆ ಎಲ್ಲಾನು. ಸೊ ನಾವು ನಮ್ಮ ಕಾರ್ಪೆಂಟರ್ ರಾಜು ಅಂತ ಇದ್ದ ಕರೆಸಿದ್ವಿ. ಅವನ ಹತ್ರ ಎಲ್ಲ ಏನಪ್ಪ ಮಾಡೋದು ಅಂದ್ವಿ. ಫುಲ್ ಹೊಡೆದ್ಬಿಡು, ಯಾಕಂದ್ರೆ 10 ಲಕ್ಷದ ಒಡವೆ ಅದು, ಮಿನಿಮಮ್ 10 ಲಕ್ಷ ಅಷ್ಟು ಸಿಕ್ತಿಲ್ವಲ್ಲ ಅಂದಿದ್ದಕ್ಕೆ ರಾಜು ಸರ್ ನೀವೆಲ್ಲ ಏನು ಹೊಡೆಯಕ್ಕೆ ಹೋಗ್ಬೇಡಿ, ನಾನೊಂದು ಐಡಿಯಾ ಮಾಡ್ತೀನಿ ಅಂತ ಅವ್ನು 5-6 ಕಡೆ ಕೌಂಟ್ ತೆಗ್ದು ಎಲ್ಲ ಕಟ್ ಮಾಡಿ ಅದ್ರಲ್ಲಿ ಮೊಬೈಲ್ ಕ್ಯಾಮ್ರಾ ಬಿಟ್ಟು ಹುಡುಕ್ದ ಅವನು. ಮತ್ತೆ ಎಲ್ಲೆಲ್ಲಿ ಹೋಲ್ಸಿದ ಅದನ್ನೆಲ್ಲ ಮುಚ್ಚ, ಅದರಲ್ಲಿ ಹೋಲು ತೆಗೆದಾಗ ಅದರಲ್ಲಿ 10 ಉಂಗ್ರನೂ ರಿಕವರಿ ಆಯ್ತು. ಅದು ಮತ್ತೆ 2 ಚೈನ್ ರಿಕವರಿ ಆಯ್ತು. ಇದು ಕಾರ್ಯಾಚರಣೆ ನಡೆಸಕ್ಕೆ 12 ಗಂಟೆಯಿಂದ 13 ಗಂಟೆ ಬೇಕಾಯ್ತು ನಮ್ಗೆ. ಎಲ್ಲೆಲ್ಲಿ ಹೋಗಿದೆ ನಿಧಾನಕ್ಕೆ ನೋಡಿ ತೆಗ್ಸಿದ್ದು. ಅವತ್ತಿನ ದಿವಸ ಅಂಗಡಿನೂ ಓಪನ್ ಮಾಡ್ಲಿಲ್ಲ, ಅಂದ್ರೆ ಕೆಲಸ ಮಾಡಲಿ, ರಾತ್ರಿ 12-1 ಗಂಟೆ ತನಕ ಹುಡುಕಿದ್ದಾಯ್ತು, ಮಾಡಿದ್ದಾಯ್ತು. ಸೊ ಇದೇ ರೀತಿ ನಾವು ಆಶ್ಚರ್ಯ ರೂಪದಲ್ಲಿ ಇಲಿಗಳು ಕದ್ದಿದ್ದನ್ನ ಹುಡುಕಿದ್ದಾಯ್ತು. ಸೊ ಸಿಕ್ಕಿದ್ದಕ್ಕೆ ಯಾವುದು ಕಂಪ್ಲೇಂಟ್ ಕೊಡ್ಲಿಲ್ಲ. ಸೊ ಹ್ಯಾಪಿ ಎಂಡಿಂಗ್ ಆಯ್ತು. ಬಟ್ ಒಂದ್ ಥಿಂಗ್ ಇದೆ, ಇಲ್ಲಿ ತನಕ ಆ ಕಳ್ಳ ಇಲಿನ ಸಿಕ್ಕಿಲ್ಲ. ಆಗಿದಾವೆ, ಉಂಗ್ರ ಇಲ್ಲ, ಇದೇನಪ್ಪ ಇದು. ಸೊ ನಾವೇನ್ ಮಾಡಿದ್ವಿ, ನಾನು ನಮ್ಮ ಟೀಮ್ ಎಲ್ಲ ಕುಂತ್ಕೊಂಡು ಒಂದ್ ಕಡೆ CCTV ಎಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ತುಮಕೂರು ರಿಪೋರ್ಟರ್ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಇಲ್ಲಿ ತುಮಕೂರಿನಲ್ಲಿ ಒಂದು ರೀತಿಯಾಗಿ ಸಿನಿಮಾ ಸೀನನ್ನೇ ಮೀರಿಸ್ತಾ ಇದೆ ಈ ಕಹಾನಿ. ಯಾಕಂತ ಅಂದರೆ ಏನು ಶಟರ್ ಕೂಡ ಮುರಿದಿಲ್ಲ, ಒಳಗಡೆ ಯಾರೂ ಹೋಗಿಲ್ಲ. ಆ ಇಲಿ
ಒಂದಲ್ಲ ಎರಡಲ್ಲ 10 ಉಂಗುರವನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಯಾವಾಗ ಆಗಿರುವಂತಹ ಘಟನೆ ಇದು, ಎಷ್ಟೊತ್ತಿನಲ್ಲಿ ಆಗಿರುವಂಥದ್ದು, ಏನಿದೆ ಡೀಟೇಲ್ಸ್? ಇದು ಕಳೆದ ಕೆಲವು ದಿನಗಳಿಂದ ಆಗಿರತಕ್ಕಂತ ಘಟನೆ ಇದು. ಇದು ಈ ಒಂದು ಇದನ್ನ ಪೋಸ್ಟ್ ಮಾಡಿದ್ರು, ಯಾಕಂದ್ರೆ ಈ ಒಂದು ಅಂಗಡಿಯಲ್ಲಿ ವಿಶ್ವಾಸ್ ಜ್ಯುವೆಲರಿ ತುಮಕೂರಿನಲ್ಲಿ, ಆದ್ರೆ ಈ ಮೊದಲು ಚಿನ್ನದ ಇರ್ತಕ್ಕಂಥ ಟ್ಯಾಗ್ ಕಳ್ಳತನ ಆಗಿರುತ್ತೆ, ಒಂದು ರಿಂಗ್ ಕಳ್ಳತನ ಆಗಿರುತ್ತೆ. ಅದಾದ ನಂತರ ಅವರು ಒಂದಷ್ಟು ಗಾಬರಿ ಆಗಿರ್ತಾರೆ, ಏನು ಅದು ಯಾರು ಬಂದಿಲ್ಲ, ಆದ್ರೆ ಯಾರು ಅಂಗಡಿ ಓಪನ್ ಆಗಿಲ್ಲ ಅಥವಾ ಏನು ಆಗದೆ ಈ ಒಂದು 10 ರಿಂಗ್ಗಳು ಮತ್ತು ಒಂದು ಸರ ಕಳ್ಳತನ ಆಗಿರುತ್ತೆ ಅಂತ. ಅದಾದ್ಮೇಲೆ ಸಿಸಿ ಕ್ಯಾಮರಾನ ಚೆಕ್ ಮಾಡ್ತಾರೆ. ಸಿಸಿ ಕ್ಯಾಮರಾದಲ್ಲಿ ಇಲಿ ಓಡಾಡ್ತಾ ಆ ಇಲಿ ರಿಂಗ್ ಎತ್ಕೊಂಡು ಹೋಗೋದು ಗೊತ್ತಾಗುತ್ತೆ. ಅದಾದ ನಂತರ ಅವರು ಏನು ಕಾರ್ಪೆಂಟರ್ ಕರೆಸ್ತಾರೆ. ಕಾರ್ಪೆಂಟರ್ ಕರೆಸಿ ಒಂದಷ್ಟು ಜಾಲ ಆಡ್ತಾರೆ. ಆಗ ಆ ಇಲಿ ಏನು ಬಿಲ ತೋಡಿರೋದು ಗೊತ್ತಾಗುತ್ತೆ. ಆ ಬಿಲದಲ್ಲಿ 10 ರಿಂಗು ಮತ್ತು ಒಂದು ಚೈನು ಇರೋದು ಪತ್ತೆ ಆಗುತ್ತೆ. ಅದಾದ ನಂತರ ಅವರು ಸಂಪೂರ್ಣವಾಗಿ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಹಿರಿಯ ಮರಿಗಳು ಒಂದು 8ರಿಂದ 7 ಮರಿಗಳು ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ಆಚೆ ಬಿಡ್ತಾರೆ. ಆದ್ರೆ ಆ ಮರಿ ಹಾಕಿದಂತೆ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಹಾಗಾಗಿ ಏನು ಅಂಗಡಿ ಇದ್ದಂತ ಹೋಲನ್ನ ಸಂಪೂರ್ಣವಾಗಿ, ಅಂದ್ರೆ ಇಲ್ಲಿ ಬರೋದಕ್ಕೆ ಜಾಗ ಇತ್ತು, ಅದನ್ನ ಸಂಪೂರ್ಣವಾಗಿ ಈಗ ಸದ್ಯ ಮುಚ್ಚಿದ್ದಾರೆ. ಈಗ ಆ ಇಲಿ ಎಲ್ಲೋಗಿದೆ ಅನ್ನೋದು ಗೊತ್ತಾಗಿಲ್ಲ. ಒಟ್ಟು ಇದೊಂದು ಸಿನಿಮಾ ರೀತಿಯ ಕಥೆ ಕಂಡ್ರು ಒಂದು ಹಾಸ್ಯಾಸ್ಪದ ಕಂಡ್ರು ಕೂಡ ಇದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ವರ್ತ್ ಇದ್ದಂತ ಒಂದು ಜ್ಯುವೆಲರಿ ಶಾಪ್ಗಳು, ಜ್ಯುವೆಲರಿ ಆಗಿದೆ. ಆದ್ರೆ ಇದು ಈಗಾಗಲೇ ಏನು ಅವರು ಸಿಸಿ ಕ್ಯಾಮೆರಾ ನೋಡೋದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧ ಆಗಿದ್ರು. ಅದಾದ ನಂತರ ಕಳ್ತನ ಮಾಡಿರೋದು ಯಾರು ಅಂತ ಗೊತ್ತಾದ್ಮೇಲೆ ಅವರು ಆ ಒಂದು ಕಳ್ತನ ಆಗಿರೋದ್ರಿಂದ ಅದೇನು ಸಿಬ್ಬಂದಿಗಳ ಇದ್ದಂತ ಅನುಮಾನ ಕ್ಲಿಯರ್ ಆಗಿದೆ. ಮತ್ತೆ ಕಂಪ್ಲೇಂಟ್ ಕೊಡೋದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಯೋಗೇಶ್, ನಿಮ್ಮೆಲ್ಲ ಮಾಹಿತಿಗೆ.